ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಮಾಡ್ತಾ ಬಂದಿದ್ದೀವಿ. ನಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಕಾರ್ಮಿಕ ದಿನಾಚರಣೆ ದಿವಸ ರಜೆಯನ್ನು ಕೊಟ್ಟು ಅವ್ರನ್ನು ಕಾರ್ಮಿಕರ ಒಂದು ಶ್ರಮ ಗುರುತಿಸ್ಬಿಟ್ಟು ಅದೇ ರೀತಿ ಮುಂದಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲರಿಗೂ ಎಲ್ಲ ಕಾರ್ಮಿಕರಿಗೂ ಕಾರ್ಮಿಕ ಹಬ್ಬನ ದಿನಾಚರಣೆಯ ಪ್ರಥಮನೇ ಶುಭಾಶಯವನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಒಂದೆರಡು ಮಾತಾಡ್ಬೇಕಂತೆಲ್ಲ ಕೇಳ್ತೀನಿ. ಎಲ್ಲರಿಗೂ ಬೆಳಿಗ್ಗೆ ನಮಸ್ಕಾರ. ಎಲ್ಲರಿಗೂ ಮೇ ದಿನ ಶುಭಾಶಯಗಳು. ಬಂದಿರೋ ಎಲ್ಲರಿಗೂ ಕಾರ್ಮಿಕರಿಗೂ ನನ್ನ ಶುಭಾಶಯಗಳನ್ನ ತಿಳ್ಕೊತಾ ಇದ್ದೀನಿ. ಇದೇ ರೀತಿ ಯಾವುದೋ ಒಂದು ಕಾರ್ಯಕ್ರಮ ನಡೆದ್ರೂ ಒಗ್ಗಟ್ಟಾಗಿದ್ದು ಭಾಗವಹಿಸ್ಬೇಕಂತ ಬಂದಿರೋರ್ಗಾಗಲಿ ಬರ್ದಿರೋರ್ಗಾಗಲಿ ಕೇಳ್ಕೊತಾ ಇದ್ದೀನಿ. ಏನು ಇದರಲ್ಲಿ ಹೇಳ್ತಾ ಇದ್ದೀನಿ, ಇದ್ರ ಹಿಂದೆ ತುಂಬ ಎಂಪ್ಲಾಯೀಸ್ ಬಂದು ಕಷ್ಟಪಟ್ಟು ಈ ಒಂದು ಮೇ ದಿನನ ತಂದು ಕೊಟ್ಟಿದ್ದಾರೆ. ಇದರ ಹಿಂದೆ ತುಂಬ ಜನ ರಕ್ತ ಸುರಿಸಿ ಕೊಟ್ಟಿರೋ ಒಂದು ನೆನಪುದ ಇದು. ಇದರಿಂದ ನನಗೇನು ಹೇಳೋದಂತ ಅರ್ಥ ಆಗ್ತಾ ಇಲ್ಲ. ಎಲ್ಲರಿಗೂ ಮೇ ದಿನ ಶುಭಾಶಯ. ಆಮೇಲೆ ಬಂದು ಇಲ್ಲಿ ಟಿಫನ್ ಇದು ಮಾಡಿಸಿಲ್ಲ ಎಲ್ಲ ಒಂದು 5 ನಿಮಿಷ ಕೊಟ್ಟು ಬಂದ್ಬಿಟ್ಟಿಲ್ಲ ಶೂಟಿಂಗ್ ಸರ್. ಇಲ್ಲಿ ರಾಜೇಶ್ ಟೈಮ್ ಆಗುತ್ತಲ್ಲ ಅವ್ರು. ಇವಾಗ ಎಲ್ಲರೂ ನಾವು ಇದಕ್ಕೆ ಹೋಗ್ಬೇಕು ನಡೀದು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮೇ ದಿನದ ಶುಭಾಶಯಗಳು. ಸೊ ನಾವು ಯಾವುದೇ ರೀತಿ ಕೆಲಸ ಮಾಡಬೇಕು ಅಂದರೆ ಒಗ್ಗಟ್ಟಿಂದನೇ ಮಾಡೋಣ. ಒಗ್ಗಟ್ಟಲ್ಲೇ ಬಲ ಇರೋದು ಅಂತ ನಮ್ಮ ಪೂರ್ವಿಕರಿಂದನೂ ಇವತ್ತವರೆಗೂ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ಎಲ್ಲ ಏನೇ ಕೆಲಸ ಮಾಡಲಿ ಒಗ್ಗಟ್ಟಿಂದ ಮಾಡೋಣ ಅಂತೇಳಿ ಎಲ್ಲರಿಗೂ ಆಶ್ರಯಿಸಿ. ಎಲ್ರಿಗೂ ನಮಸ್ಕಾರ. ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಇವತ್ತು ಬಂದು ಕಾರ್ಮಿಕರ ದಿನಾಚರಣೆ ಆಚರಿಸೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ನಿಂತ್ಕೊಂಡು ಆಚರಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಇದೇ ಥರ ಮುಂದೆ ನಡೆಸ್ಕೊಂಡು ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇವತ್ತು ಕಾರ್ಮಿಕರ ದಿನಾಚರಣೆ ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಆದರೂ ನಾನು ಸ್ವಲ್ಪ ಬಿಡಿಯಾಗಿ ಹೇಳ್ತೀನಿ. ನಮಗೆಲ್ಲ ಗೊತ್ತಿರೋ ಪ್ರಕಾರ ಮೊದಲು ಈಗೆಲ್ಲ ಇರಲಿಲ್ಲ. ಅವ್ರಿಗೆಲ್ಲ 8 ಅವರ್ ಡ್ಯೂಟಿ ಆ ಥರ ಎಲ್ಲ ಏನಿರಲಿಲ್ಲ. 16 ಅವರ್ ಡ್ಯೂಟಿ ಆ ಥರ ಎಲ್ಲ ಇದ್ದಿದ್ದರಿಂದ ತುಂಬ ವರ್ಕರ್ಸು, ಟೆಕ್ಸ್ಟೈಲ್ಸ್ ವರ್ಕರ್ಸ್ ಆಗ್ಬೋದು, ಬಾಂಬೆ ಟೆಕ್ಸ್ಟೈಲ್ಸ್ ವರ್ಕರ್ಸು ಇಂಗ್ಲೆಂಡಲ್ಲಿ ಮೊದಲನೇ ಬಾರಿಗೆ ಚಳುವಳಿ ಮಾಡಿದಾಗ ಅವರಿಗೆ ಇಲ್ಲದೇ ಇರೋ ಬೆನಿಫಿಟ್ನ ಪಡ್ಕೊಳ್ಳೋಕ್ಕೋಸ್ಕರ ಅವರು ಹೋರಾಡಿ ತುಂಬ ಜನ ಪ್ರಾಣಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಿಂದ ನಮ್ಮ ಈ ಲೇಬರ್ ಕಾನೂನು ಅಥವಾ ಇನ್ನೊಂದು ಫ್ಯಾಕ್ಟ್ರಿ ಆ್ಯಕ್ಟು ಅದ್ರಲ್ಲಿ ಬಂದಿರತಕ್ಕಂಥ ಬೆನಿಫಿಟ್ಸು ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಅವ್ರ ಶ್ರಮದ ಹಿನ್ನೆಲೆನೇ ಇದೆಲ್ಲ ಕಾರಣ. ಆ ಪ್ರಾಣ ಕೊಟ್ಟಿರ್ತಕ್ಕಂಥ ಕಾರ್ಮಿಕರ ಒಂದು ಸ್ಮರಣೆಗೋಸ್ಕರ ಈ ಕಾರ್ಮಿಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಮದ್ರಾಸಲ್ಲಿ 1926ರಲ್ಲಿ ಮೊದಲನೇ ಬಾರಿಗೆ ಆಚರಣೆ ಮಾಡಿದರು. ಮದ್ರಾಸಲ್ಲಿ ಮೊದಲನೇ ಬಾರಿಗೆ ಆಚರಣೆ ಮಾಡಿದ್ದು. ಅದಕ್ಕೆ ಮುಂಚೆ ಇಂಗ್ಲೆಂಡು, ಫ್ರಾನ್ಸಲ್ಲೆಲ್ಲ ಆಚರಣೆ ಮಾಡ್ತಾಯಿದ್ರು. ಮೊದಲನೇ ಬಾರಿಗೆ ಮದ್ರಾಸಲ್ಲಿ 1926ರಲ್ಲಿ ಆಚರಣೆ ಮಾಡಿದಾಗ ಒಂದು ಎಲ್ಲ ಕಾರ್ಮಿಕರ ಸಂಘಟನೆಗಳು ತೀರ್ಮಾನ ಮಾಡಿ ನಾವು ಫುಲ್ಲು ನಮ್ಮ ಇಂಡಿಯಾದಲ್ಲೆಲ್ಲ ಆಚರಣೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದಾಗ ಇದೊಂದು ಆಚರಣೆ ಹಾಗೆ ಬೆಳ್ಕೊಳ್ತಾ ಬಂತು. ಅವರ ಸ್ಮರಣೆಗೋಸ್ಕರ ಈ ಕಾರ್ಮಿಕರ ದಿನಾಚರಣೆ ಅಂತೇಳಿ ನಾವು ಮಾಡ್ತಾ ಬಂದಿದ್ದೀವಿ. ಅದೇ ಇನ್ನು ಮುಂದುವರಿತಾ ಇದೆ. ನಾನು ಅವ್ರಿಗೆಲ್ಲರಿಗೂ ಒಂದು ಸಲ ನಮನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಮಗೋಸ್ಕರ ಕಷ್ಟಪಟ್ಟು ಇನ್ನು ಮುಂದೆ ನಾವು ಇದೇ ರೀತಿ ಒಗ್ಗಟ್ಟಿನಿಂದ ಒಂದು ಒಳ್ಳೆ ಸಂಬಂಧದಿಂದ ಕಾರ್ಖಾನೆ ಜೊತೆ ಒಂದು ಒಳ್ಳೆ ಬಾಂಧವ್ಯದಿಂದ ಬೆಳ್ಕೊಂಡು ಹೋಗೋಣ ಅಂತೇಳಿ ನಾನು ನಿಮ್ಮ ಹತ್ರ ಎಲ್ಲ ಬೆಳೆದು ಒಂದೇ ಒಂದೇ A2C ಥ್ಯಾಂಕ್ ಯು. ಜಯಂತ್. ಎಲ್ಲ ಕಾರ್ಮಿಕ ಬಂಧುಗಳಿಗೆ ನನ್ನ ಒಂದು ಬೆಳಗಿನ ನಮಸ್ಕಾರಗಳು. ಇವತ್ತು ನಾವು ಎಲ್ಲ ಒಗ್ಗಟ್ಟಾಗಿ ಸೇರಿರೋ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಕಾರ್ಮಿಕರು ಎಲ್ಲ ರೀತಿಯಲ್ಲೂ ಬೆಳಗ್ಗೆನಿಂದ ಸಂಜೆವರೆಗೂ ದುಡಿಯೋರೇ ಆಗಿರ್ತಾರೆ. ನಮಗೋಸ್ಕರ ಅಂತ ಒಂದು ದಿನವನ್ನು ನಮ್ಮ ಪೂರ್ವಿಕರು ತಂದು ಕೊಟ್ಟಿದ್ದಾರೆ. ಅದನ್ನು ನಾವು ಖುಷಿಯಾಗಿ ಎಲ್ಲರೂ ಸೇರಿ
ಪ್ರತಿಯೊಬ್ಬರು ಒಂದು ಪ್ರೈವೇಟ್ ಕಂಪ್ನಿ ಆಗಿರ್ಬೋದು, ಗೌರ್ಮೆಂಟ್ ಕಂಪ್ನಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಎಲ್ಲರೂ ಒಂದು ಕಾರ್ಮಿಕ ಬಂಧುಗಳೇ. ಅದರಿಂದ ನಾವು ಒಬ್ಬರೇನೆ ಒಂದು ಕೆಲಸನ ಮಾಡೋಕ್ಕಾಗೋದಿಲ್ಲ. ಒಬ್ಬರೇ ಒಂದು ಕೆಲಸ ಮಾಡೋಕ್ಕಾಗ್ದಿದ್ದಾಗ ನಾವು ಎಲ್ಲರೂ ಇನ್ನೊಬ್ಬರನ್ನ ಸಪೋರ್ಟ್ ತಗೊಳ್ಬೇಕಾಗುತ್ತೆ. ಅದೇ ಈ ಮುಷ್ಟಿ ಬಂದು ಕಾರ್ಮಿಕ ದಿನದ ಒಂದು ಗುರುತು. ಈ 5 ಬೆರಳು ಸೇರಿದ್ರೆ ಒಂದು ಕೆಲಸನ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಅದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ನಾವು ಇನ್ನು ಯಾವುದೇ ಕಷ್ಟ ಬಂದ್ರೇನೋ, ಯಾವುದೇ ಸುಖ ಬಂದ್ರೇನೋ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ನಮಗೆ ಯಾವುದೇ ರೀತಿ ಏನಾನ ಬೇಕಾಗಿದ್ರೆ ನಾವು ಒಗ್ಗಟ್ಟಾಗಿ ಅದನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಈಗ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಎಲ್ಲ ಹುಡುಗರು ಸೂಟೆಕ್ಸ್ ಹತ್ರ ಹೋಗೋಣ. ಅಲ್ಲಿ ಒಬ್ಬ ಲೀಡ್ರಿನ ಏನೋ ಡಿಸ್ಮಿಸ್ ಮಾಡಿದಾರಂತೆ. ಅದಕ್ಕೊಂದು 10 ನಿಮಿಷ ಡಿಸ್ಕಷನ್ ಇದೆ. ಎಲ್ಲ ಗಾಡಿಗಳು ಇರೋರನ್ನು ಎಲ್ಲ ಒಂದು 10 ನಿಮಿಷ ಓಟ್ ತಿರ್ಗಾ ಬೇಕಾದ್ರೆ ಇಲ್ಲಿ ಬರೋಣ. ಎಲ್ಲ ಬನ್ನಿ, ಟಿಫನ್ ಬಂದೇ ಮಾಡೋಣ. 10 ನಿಮಿಷ ಅಲ್ಲೋಗಿ ಸ್ವೀಟ್ ಎಲ್ಲ ಸ್ವೀಟ್ ತೊಗೊಳ್ಳಿ. ಎಲ್ಲ 10 ನಿಮಿಷ ಅಲ್ಲೊಬ್ಬ ಲೀಡ್ರಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಕಾರ್ಮಿಕ ದಿನಾಚರಣೆ ಬಾವುಟ ಹಾರಿಸ್ಬಿಟ್ಟು ಸ್ವೀಟ್ ತಿಂದ್ರೆ ಏನಾಗೋದಿಲ್ಲ. ಅಲ್ಲಿ ಹೋಗಿ ಒಬ್ಬ ಕಾರ್ಮಿಕ ನಾವೆಲ್ಲ ನೆಲೆ ನಿಂತ್ರೆ ಅದು ನಮ್ಮ ಕಾರ್ಮಿಕತನಕ್ಕೆ ಒಂದು ಒಗ್ಗಟ್ಟು ಅಂತ ಕೊಡೋದು. ಎಲ್ಲ 10 ನಿಮಿಷ ಬನ್ನಿ. ಸೂಟೆಕ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ ಓಟ್ ಬರೋದು. ನೆಕ್ಸ್ಟ್ ಇವತ್ತು ಅವ್ರು ನಮಗೆ ಬರ್ತಾರೆ, ನಾಳೆ ನಮ್ಗೆ ಅವ್ರು ಬರ್ಬೋದು. ಎಲ್ಲ ಒಗ್ಗಟ್ಟಾಗೆ ಇದನ್ನೇ ಮಾಡೋಣ. ಎಲ್ಲ ಸ್ವೀಟ್ ತೊಗೊಳ್ಳಿ ಬನ್ನಿ.